ಕಲಾಪಕ್ಕೂ ಮುನ್ನ ನಾಟಿ ಕೋಳಿ ವಿಚಾರ ಭಾರಿ ಚರ್ಚೆಯಾಗಿದೆ. ಆರ್ ಅಶೋಕ್ ಮತ್ತು ಸಿಎಂ ಸಿದ್ದರಾಮಯ್ಯ ನಡುವೆ ಸ್ವಾರಸ್ಯಕರ ಚರ್ಚೆ ಆಯಿತು. ಇಡೀ ಸದನ ಇದನ್ನು ಅತ್ಯಂತ ಕುತೂಹಲಭರಿತವಾಗಿ ಈ ಸದನಕ್ಕೆ ಸಾಕ್ಷಿಯಾಯಿತು. ಸದನದೊಳಗೆ ಎಂಟ್ರಿ ಆಗುವ ವೇಳೆ ನಡೆದಂಥ ಮಾತುಕತೆ ಇತ್ತು. ಏನಯ್ಯ ಅಶೋಕ್, ಸಣ್ಣಗಾಗಿದ್ಯಾ ಅಂತ ಹೇಳಿ ಸಿಎಂ ಕೇಳಿದ್ರು. ಅದಕ್ಕೆ ನಾಟಿ ಕೋಳಿ ತಿನ್ನೋದು ಬಿಟ್ಟಿದ್ದೇನೆ ಸರ್ ಅಂತ ಅಶೋಕ್ ಕಾಲೆಳೆಯೋ ಪ್ರಯತ್ನ ಮಾಡಿದ್ರು. ಹಾಗೆಲ್ಲ ಬಿಡಬಾರ್ದು, ತಿನ್ಬೇಕು ಕಣಯ್ಯ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ತಮ್ಮದೇ ದಾಟಿಯಲ್ಲಿ ಆರ್ ಅಶೋಕ್ ಅವರನ್ನು ಕರೆದ್ರು. ತಿನ್ನಬೇಕು ಅಂತ ಹೇಳಿದ್ರು. ಸುಮ್ಮನೆ ರೀ, ನಿಮ್ಮ ಜೊತೆ ನಮ್ಮನ್ನು ಸೇರಿಸ್ತಾರೆ ಅಂಥೇಳಿ ಆರ್ ಅಶೋಕ್ ಮಾತನಾಡಿದ್ರು. ಇದು ಅತ್ಯಂತ ಸ್ವಾರಸ್ಯಕರ ಚರ್ಚೆಗೆ ಗ್ರಾಸವಾಯಿತು. ನಾಟಿ ಕೋಳಿ ವಿಚಾರ ಯಾಕೆ ಅಂತ ಹೇಳಿದ್ರೆ, DCM DK ಶಿವಕುಮಾರ್ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಸಂದರ್ಭದಲ್ಲಿ ನಾಟಿ ಕೋಳಿ ಅತ್ಯಂತ ವಿಶೇಷವಾಗಿ ಗಮನ ಸೆಳೀತು. ಕನಕಪುರದ ನಾಟಿ ಕೋಳಿಗಳನ್ನು ತೆಗೆದುಕೊಂಡು ಬಂದು DK ಶಿವಕುಮಾರ್ ಅವರು ವಿಶೇಷ ಖಾದ್ಯವನ್ನು ತಯಾರಿಸಿ ಮುಖ್ಯಮಂತ್ರಿಗಳಿಗೆ ಉಣಬಡಿಸಿದರು. ಅದು ವಿಪಕ್ಷಗಳಿಗೆ ಟೀಕೆಗೆ ಮತ್ತು ಎಲ್ಲೋ ಒಂದು ಕಡೆ ಕಾಲೆಳಿಲಿಕ್ಕೂ ಕೂಡ ನಾಟಿ ಕೋಳಿ ಸಾಕಷ್ಟು ಸುದ್ದಿ ಮಾಡಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸದನದಲ್ಲೂ ಕೂಡ ನಾಟಿ ಕೋಳಿ ವಿಚಾರ ಚರ್ಚೆ ಆಗಿದೆ. ಯಾಕೋ ಸಣ್ಣಗಾಗಿದೆಯಾ ಅಂತ ಹೇಳಿ ಕೇಳಿದ್ದಾರೆ. ಜೊತೆಗೆ ನಾಟಿ ಕೋಳಿ ತಿನ್ಬೇಕಯ್ಯ ಅಂತ ಹೇಳಿ ತಮ್ಮದೇ ಧಾಟಿಯಲ್ಲಿ ಆರ್ ಅಶೋಕ್ ಅವರ ಕಾಲೆಳೆದಿದ್ದಾರೆ. ಅದಕ್ಕೆ ಬಿಟ್ಬಿಡಿ, ನಾವೇನಾದ್ರು ನಾಟಿ ಕೋಳಿ ತಿಂದ್ಬಿಟ್ರೆ ನನ್ನನ್ನು ನಿಮ್ಮ ಜೊತೆ ಸೇರಿಸ್ಬಿಡ್ತಾರೆ ಅಂತ ಹೇಳಿ ಆರ್ ಅಶೋಕ್ ಮಾತನಾಡಿದ್ದಾರೆ.